ಬರುತ್ತೆ ಅಂತ ಹೇಳ್ಬೋದಾ? ಮೇಡಮ್, ನೀವೇನು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಕೇಳ್ಬೋದಾ? ಕೇಳಿ ಸರ್. ಮೇಡಮ್, ನೋಡೋಕೆ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ತರ ಕಾಣ್ತಾ ಇದ್ದೀರಾ. ದುಡ್ಡು ಕಾಸು ಏನು ತೊಂದರೆ ಇಲ್ಲದೆ ಬೆಳೆದಿದ್ದೀರಾ ಅಂತ ಅನಿಸ್ತಿದೆ. ಹೀಗಿರುವಾಗ ಈ ಉಂಗುರ ಚೈನು ಮಾರಕ್ ಬಂದಿರೋ ಕಾರಣ ಏನೋ ತಿಳ್ಕೊಬೋದಾ? ಸರ್, ಒಬ್ಬ ವ್ಯಕ್ತಿ ತನ್ನ ಮೈ ಮೇಲೆ ಹಾಕೊಂಡಿರೋ ಚಿನ್ನನ ಮಾರಕ್ ಬಂದಿದ್ದಾನೆ ಅಂದ್ರೆ ಕಷ್ಟ ಇರುತ್ತೆ ಅಂತಾನೆ ಅಲ್ಲ, ಇಷ್ಟಪಟ್ಟು ಬಂದಿರ್ಬೋದಲ್ವಾ? ಅರ್ಥ ಆಗ್ಲಿಲ್ಲ. ಸರ್, ಒಂದು ಹೆಣ್ಣು ತುಂಬಾ ಆಸೆ ಪಡೋದು ಎರಡೇ ವಿಷಯಕ್ಕೆ. ಯಾವ್ದು ಹೇಳಿ? ಒಂದು ಚಿನ್ನ, ಇನ್ನೊಂದು ಚಿನ್ನದಂತ ಮನೆಯವ್ರೆ. ಆ ಚಿನ್ನದಂತ ಮನೆಯವ್ರಿಗೋಸ್ಕರ ತಾನು ಹಾಕೊಂಡಿರೋ ಚಿನ್ನನ ಮಾರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಸರ್? ಕಷ್ಟ ಇದೆ ಅಂತ ಮಾರೋದಕ್ಕೂ ಕಷ್ಟ ಆಗಬಾರ್ದು ಅಂತ ಮಾರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ನಾನು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದನೇ ಬಂದಿರ್ಬೋದು, ನಮ್ಮ ಮನೆಯವರು ತುಂಬ ಶ್ರೀಮಂತರೇ ಆಗಿರ್ಬೋದು, ಆದರೆ ಗುಣದಲ್ಲಿ ಶ್ರೀಮಂತ ನನ್ನ ಗಂಡ. ಆ ನನ್ನ ಗಂಡನಿಗೋಸ್ಕರ ನಾನು ಸಂಪಾದಿಸಿರೋ ಚಿನ್ನನ ಮಾರಿ ದುಡ್ಡು ತಗೊಂಡು ಹೋಗಕ್ಕೆ ಬಂದಿದ್ದೀನಿ. ಇದರಲ್ಲಿ ನನಗೆ ಯಾವ ನೋವು ಇಲ್ಲ ಸರ್. ಬದಲಾಗಿ ನಾನು ನನ್ನ ಗಂಡನಿಗೋಸ್ಕರ ಏನೋ ಮಾಡ್ತೀನಲ್ಲ ಅನ್ನೋ ಹೆಮ್ಮೆ ಇದೆ. ಸಾರಿ, ಒಬ್ಬನ ನೋಡಿ ಜಡ್ಜ್ ಮಾಡಬಾರ್ದು ಅಂತಾರೆ. ನಾನಿವತ್ತು ನಿಮ್ಮನ್ನ ನೋಡಿ ಜಡ್ಜ್ ಮಾಡಿ ತಪ್ಪು ಮಾಡ್ತೀನಿ. ಆದ್ರೆ ಒಂದು ವಿಷಯ ಹೇಳ್ತೀನಿ ಮೇಡಮ್, ಜಗತ್ತಲ್ಲಿ ಮದುವೆ ಆಗಿ ಗಂಡನಿಗೆ ಕಷ್ಟ ಅಂತ ಬಂದಾಗ ಆ ಕಷ್ಟನ ನಾನು ಅನುಭವಿಸ್ಬೇಕಲ್ಲ ಅಂತ ಅರ್ಧ ದಾರಿಯಲ್ಲೇ ಬಿಟ್ಟೋಗೋ ಹೆಂಡತಿದಿರಿದ್ದಾರೆ. ಹೋಗೋ ದಾರಿಯಲ್ಲಿ ನನಗೇನು ಸಿಗಲ್ಲ ಅಂತ ಗಂಡನ ಆಸ್ತಿಯಲ್ಲಿ ಅರ್ಧ ಹೊತ್ಕೊಂಡು ಹೋಗೋರು ಇದ್ದಾರೆ. ಅಂತವ್ರ ಮಧ್ಯೆ ನಿಮ್ಮಂಥವ್ರು ನಮ್ಮಂಥವ್ರಿಂದ ಗೌರವನ ಗೊತ್ತಿಲ್ಲದೆ ಪಡ್ಕೊಂಡ್ಬಿಡ್ತೀರ. ಗ್ರೇಟ್ ಮೇಡಮ್. ಥ್ಯಾಂಕ್ ಯು ಸರ್. ಬಟ್ ಒಂದು ಮಾತು, ಹೆಣ್ಮಕ್ಳೆಲ್ಲ ಹಾಗೆ ಸರ್. ಆದರೆ ಜಗತ್ತಲ್ಲಿರೋ ಅಷ್ಟು ಹೆಣ್ಮಕ್ಳು ಲೆಕ್ಕ ತಗೊಂಡ್ರೆ ಇಂಥವ್ರು ತುಂಬ ಕಮ್ಮಿ. ಇವತ್ತು ಎಷ್ಟೋ ಜನ ಗಂಡಸರು ನೆಮ್ಮದಿಯಾಗಿದ್ದಾರೆ ಅಂದರೆ ಕಷ್ಟ ಸುಖ ಸಮಾನವಾಗಿ ಹಂಚ್ಕೊಳ್ಳೋ ಹೆಂಡ್ತಿರೇ ಕಾರಣ. ಆದರೆ ನಾನು ಒಬ್ಬಳಷ್ಟೇ. ನಿಜ ಮೇಡಮ್, ಚೆಕ್ ಮಾಡ್ಕೊಂಡ್ಬರ್ತೀನಿ. ಸರಿ ಸರ್. ನನ್ನ ಗಂಡನಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರನಾದರೂ ಹಣ ಸಿಗಲಿ. ಯಾಕೆ ಶಾರದಮ್ಮ? ಏನು ಇಲ್ಲವಾ, ಭಾಳ ವರ್ಷಕ್ಕೆ ನನ್ನ ಮಕ್ಕಳು ನೋಡಕ್ ಹೋಯ್ತೀವಿ. ಯಾಕೆ ಶಾರದಮ್ಮ? ಏನು ಇಲ್ಲವಾ, ಭಾಳ ವರ್ಷಕ್ಕೆ ನನ್ನ